ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಯ್ಯೋ ರಾಹುಲ್ ಗಾಂಧಿ ಅವ್ರೆ, ನಿಮ್ಮನ್ನು ನೋಡ್ಲಿಕ್ಕತ್ರ ಅಯ್ಯೋ ಪಾಪ ಅಂತ ಅನಿಸ್ತದ ನೋಡ್ರಿ. ಬಹಳ ಮನಸ್ಸಿಗೆ ಹತ್ತದ ನನಗ್. ನೀವು ಏನ್ ಮಾಡಿದ್ರು ಎಡವಟ್ಟಿ ಆಗ್ತದಲ್ರಿ, ಅದ್ ಹೆಂಗಂತಾನೆ ಅರ್ಥ ಆಗುದಿಲ್ಲ ನೋಡ್ರಿ. ಅಲ್ಲ ನೀವೇ ಹೇಳ್ರಿ, ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ನೇತೃತ್ವದಾಗ ರ್ಯಾಲಿ ಮಾಡ್ತಾರ. ಆದ್ರ ರ್ಯಾಲಿದಾಗ ನೋಡಿದ್ರ ಬಿಜೆಪಿ ಬಾವುಟಗಳೇ ಬಾವುಟಗಳು. ತಡ್ಕೋಬೇಕ್ರಿ ಜೀವ. ಕಾಂಗ್ರೆಸ್ ರ್ಯಾಲಿನ್ಯಾಗ ಬಿಜೆಪಿ ಬಾವುಟ ಕಂಡ್ರ ಪಾಪ ಚುನಾವಣೆದಾಗ 100 ಸೀಟ್ನು ಗೆಲ್ಲಿಕ್ಕಾಗ್ಲಾರ್ದೆ ಒದ್ದಾಡ್ಲಿಕ್ಕತ್ತಿರೋ ರಾಹುಲ್ ಗಾಂಧಿ ಅವರಿಗೆ ಈ ನೇಪಾಳ ನೋಡಿದ ಮ್ಯಾಲ ಒಂದ್ ಆಸೆ ಶುರುವಾಯ್ತು. ಹಂಗ ಸಣ್ಣಗ್, ಏಕೋ ಏನೋ ಈ ನನ್ನ ಮನವೋ ಉಯ್ಯಾಲೆಯಾಗೆ ತೂಗಿದೆ ಅಂತ ಹೇಳಿ ಒಳಗೊಳಗೆ ಖುಷಿ ಪಟ್ಟಿದ್ದು. ಆದ್ರೆ ದಂಗೆ ಎಬ್ಸುದ್ ಹೆಂಗ್ ಹೇಳ್ರಿ? ಇಂಡಿಯಾದಾಗ ಜೆನ್ಜಿಗಳು ನೋಡಿದ್ರ ಮೋದಿ ಮೋದಿ ಅಂತಾರ. ದೆಹಲಿ ಯೂನಿವರ್ಸಿಟಿನಾಗ ಗೆಲ್ಲಿಕ್ ಆಗ್ಲಿಲ್ಲ, ಇನ್ನೇನ್ ಮಾಡೋದು? ಆದ್ರೂ ಬಿಡ್ಲಿಲ್ಲ. ಛಲ ಬಿಡದ ತ್ರಿವಿಕ್ರಮ ನಂಗ್ ಒಂದು ಟ್ರೈ ಮಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾರ. ಜೆನ್ಜಿಗಳನ್ನ ಹೆಂಗರ ಮಾಡಿ ದಂಗೆ ಎಬ್ಸೋಣು ಅಂತ ಹೇಳಿ. ಲಡಾಖ್ನ್ಯಾಗ ಇವ್ರದ್ದೇ ಗುಂಡ ಒಬ್ಬ ಬಿಜೆಪಿ ಆಫೀಸಿಗೆ ಬೆಂಕಿನೂ ಹಚ್ಚ ಬಂದ. ಆದ್ರ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತ್ತು ಅನ್ನೋ ಹಂಗ ರಾಹುಲ್ ಗಾಂಧಿ ಏನೋ ಅನ್ಕೊಂಡ್ರ ಅವ್ರ ಸರ್ಕಾರ ಇರೋ ಕರ್ನಾಟಕದಾಗ ಇನ್ನ ಒಂದೇ ಆಗ್ಬಿಟ್ಟದ. ನೋಡಿಲ್ಲೇನ್ರಿ, ಸಿದ್ದರಾಮಯ್ಯ ಕುರ್ಚಿಗೆ ಫೆವಿಕಲ್ ಹಾಕೊಂಡು ನಾ ಕೊಡೋದಿಲ್ಲ ಅಂತ ಕುಂತ್ಕೊಂಡು ಬಿಟ್ಟಾರ. ಆದ್ರ ಜೆನ್ಜಿಗಳು ಒಂದೇ ಸಲಕ್ಕ ಆ ಕುರ್ಚಿನ ಅಲ್ಗಾಡ್ಸ್ಲಕ್ ಚಾಲು ಮಾಡ್ಬಿಟ್ಟಾರ. ಧಾರವಾಡದಾಗ ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಆವಾಜ್ ಹಾಕ್ಲಿಕ್ಕತ್ತಾರ. ನಿಮ್ ಕೈಯಾಗ ಆಗಿಲ್ಲ ಅಂತಂದ್ರ ಕುರ್ಚಿ ಬಿಟ್ಟು ನಡೀರಿ ಅನ್ಲಿಕ್ಕತ್ತಾರ. ಓಹೋಹೋ, ಸಿದ್ದರಾಮಯ್ಯನವರೇ ಏನಂದ್ರಿ ಅವತ್ತು ನೀವು? ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಅವನು ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರು ಅಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಹಾ, ಇದೇ ಮಾತನ್ನ ಈಗ ಧಾರವಾಡಕ್ಕೂ ಬಂದು ಹೇಳ್ರಿ ನೋಡೋಣ. ಅವರು ಕುಂದ್ರುದಿಲ್ಲ, ನಿಮ್ಮನ್ನ ಓಡಿಸ್ತಾರಷ್ಟೇ. ಅದೇನ ದರಿದ್ರ ಹಿಡ್ದೈತೋ ಏನೋ, ರಾಜ್ಯಕ್ಕ ನೀವು ಅಧಿಕಾರಕ್ಕೆ ಬಂದಿದ್ದು ಒಂದು ಸರ್ಕಾರಿ ಕೆಲಸಕ್ಕ ನೇಮಕಾತಿನೂ ಆಗಿಲ್ಲ ಅಂತ ನೋಡ್ರಿ. ಹೆಂಗದ ನಿಮ್ಮ ಲೀಡರ್ ಅದಾರ ರಾಹುಲ್ ಗಾಂಧಿ, ಉದ್ಯೋಗ ಸೃಷ್ಟಿ ಬಗ್ಗೆ ಏನು ದೊಡ್ಡದಾಗಿ ಕತಿ ಹೊಡಿತಾರ್ರಪ್ಪ. ಈಗ ನೋಡಿದ್ರ ಅವ್ರದೇ ರಾಜ್ಯದಾಗ ಯುವಕರು ಬೀದಿಗಿಳಿದು ಬಿಟ್ಟಾರ್ರಿ.
2 ವರ್ಷದಿಂದ ನೇಮಕಾತಿ ಇಲ್ಲಂತ, ಈ ಕಡೆ ಅಭಿವೃದ್ಧಿನೂ ಇಲ್ಲ, ಆ ಕಡೆ ಮಂದಿ ಕಿಶೆ ಕತ್ರಿ ಹಾಕುದು ಬಿಟ್ಟಿಲ್ಲ. ಹೋಗ್ಲಿ ಗ್ಯಾರಂಟಿ ಯೋಜನೆಗಳರೆ ಕರೆಕ್ಟ್ ಆಗಿ ಕೊಡ್ಲಿಕ್ಕತ್ತೀರಾ? ಅದನ್ನೂ ಇಲ್ಲ. ಇನ್ ಯಾವ್ದಕ್ರಿ ನಿಮ್ ಸರ್ಕಾರ ಇರ್ಬೇಕಾಗಿದ್ದು? ಎದಕ್ ಹೇಳ್ರಿ? ಹಿಂಗಾಡ್ಲಿಕ್ಕತ್ರ ನೀವು ಅಲ್ಲಿ ಯಾಕೆ ಕುಂತೀರಿ ಅಂತ ಹೇಳಿ ನೇಪಾಳದಾಗ ಹೆಂಗ ದಂಗೆ ಎದ್ದಿದ್ರಲ್ಲ, ಹಂಗ ನಿಮ್ಮನ್ನೂ ಅಧಿಕಾರದಿಂದ ಮಂದಿ ಕೆಳಗಿಳಿಸ್ತಾರ ನೋಡ್ರಿ. ಖರೇ ಹೇಳಬೇಕಂದ್ರ ರಾಜ್ಯಕ್ಕೂ ಒಂಥರ ಗ್ರಹಣ ಹಿಡ್ದಂಗ ಆಗೈತಿ. ಅದ್ ಯಾವಾಗ ಈ ಗ್ರಹಣ ಬಿಟ್ಟು ತೊಲಗ್ತೈತೋ ಏನೋ ಗೊತ್ತಿಲ್ಲ. ಇನ್ನು ನಿಮ್ಮ ಮಂತ್ರಿಗಳು ಒಬ್ಬೊಬ್ರು ಎಂಥ ಭಾರಿ ರೀ. ಆ ಗೃಹ ಮಂತ್ರಿಗಳಂತೂ ಪಾಪ ಗೊತ್ತಿಲ್ಲದ ಮಂತ್ರಿ ಅಂತನ ಫೇಮಸ್ ಆಗ್ಯಾರ. ಏನ್ ಕೇಳಿದ್ರು ಗೊತ್ತಿಲ್ಲ ಅನ್ನೋದು ಬಿಟ್ರ ಗೊತ್ತದ ಅಂತ ಕೇಳೇ ಇಲ್ರಪ್ಪ ನಾರೇ. No, I will not react. I will not react now. ಸರ್ಕಾರದ ಮುಂದೆ ಮುಚ್ಚಿಟ್ಬಿಟ್ರೆ ಅವರು ಇದೆಲ್ಲ ಅಂತ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ತೀರಾ ಸರ್? ಗೊತ್ತಿಲ್ಲಪ್ಪ, ಅದನ್ನ ತಿಳ್ಕೊಂಡಲ್ವಾ ಹೇಳ್ಬೇಕು ನಾನು. ನೀವು ಬಂದು ಹೇಳ್ಬಿಟ್ರೆ ವಾಡು ಆಯ್ತು, ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ಅಂತ. ಸರ್ಕಾರದ ನಡೆ ವಿರುದ್ಧ ಹೋಗಿರೋದ್ರಿಂದ ಐ ವಿಲ್ ರಿಯಾಕ್ಟ್ ಟು ಇಟ್ ಆಫ್ಟರ್ವರ್ಡ್ಸ್. ಇನ್ನು ಶಿಕ್ಷಣ ಮಂತ್ರಿಗಳು ಅವರೊಂಥರ, ಸಂತೋಷ್ ಲಾಡ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಅವರಂತೂ ಥರ ಒಂದ್ ಪೈಸೆ ಕೆಲ್ಸ ಇಲ್ಲಂತ, ಪುಗ್ಸಟ್ಟೆ ಮಾತಂತ. ಅದ್ ಏನ್ ಹೆಂಗ ಅಂತೀನಿ, ಎಲ್ಲಾ ಪಾಪ ಮಂತ್ರಿ ಆದವ್ರು ಹಿಂಗಿದ್ರ ರಾಜ್ಯದ ಮಂದಿ ಏನ್ ಮಾಡ್ಬೇಕು, ಹೆಂಗ ಅವ್ರ ಕರ್ಮ ಅನುಭವಿಸ್ಬೇಕು? ಬಿಡ್ರಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕತ್ರ ಬರೇ ಇದೇ ಆಗ್ಬಿಡ್ತದ್ರಿ. 2 ವರ್ಷ ಏನೂ ಮಾಡಂಗಿಲ್ಲ. ನಮ್ಮ ಯತ್ನಾಳ್ ಸಾಹೇಬ್ರು ಹೇಳ್ಬಿಟ್ಟಾರ, 2 ವರ್ಷ ತಡ್ಕೋರ್ ನೀವ್, ಆಮೇಲೆ ನಾವ್ ನೋಡ್ಕೋತೀವಿ ಅಂತ ಹೇಳಿ. ನಾವು ಒಂದು ಪ್ರಶ್ನೆ ಕೇಳ್ತೀನಿ ಬಂಧುಗಳೇ, ಹಿಂದೂಗಳ ಹಬ್ಬದಲ್ಲಿ ನಾವು ಯಾವುದಾದ್ರೂ ಮಸೂದಿ ಮೇಲೆ ಕಲ್ಲು ಒಗ್ದೀವೇನು? ಈದ್ ಮಿಲಾದದಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿವೇನು ಅಂದಾಗ, ಮಕ್ಕಳ ನಮ್ಮ ಹಬ್ಬದಾಗ ನೀವು ಕಲ್ಲು ಒಗಿತೀರಂದ್ರೆ ನೀವು ಕಟ್ಟಿದಂಥ ಇಲ್ಲಿಗಲ್ ಮಸೂದಿಗಳನ್ನು JCB ಹಚ್ಚಬಾರ್ದೇನು? ಬಾಳ ದಿವಸ ಇಲ್ಲ, ಇನ್ನೊಂದ್ 2 ವರ್ಷ ಹಾರಾಡ್ರಿ, ನಮ್ಮ ಸರ್ಕಾರ ಐತಿ. ಗಂಡು ಎಂದರೆ ಗಂಡು, ಬೆಂಕಿ ಚೆಂಡು. ನಮ್ಮ ಯತ್ನಾಳ್ ಸಾಹೇಬ್ರ ಬೆಂಕಿ ಚೆಂಡಿದ್ದಂಗೆ. ಒಂದು ವೇಳೆ ಇವ್ರು ಏನರೆ CM ಆದ್ರು ಅಂತಂದ್ರ ಒಂದಿಷ್ಟು ಬಾಲಗಳಂತೂ ಕಟ್ ಆಗ್ತಾವ್ ನೋಡ್ರಿ, ಪಕ್ಕ. ಅದಂತೂ ಪಕ್ಕ ತಿಳ್ಕೊರಿ ನೀವು. ಅದೇನೋ ಟ್ರೆಂಡ್ ಮಾಡ್ಲಿಕ್ಕತ್ತಿದ್ರಲ್ಲ, ಈ ಲವ್ ಮಹಮ್ಮದ್ ಅಂತ ಹೇಳಿ. ಇದೆಲ್ಲ ನಡೆಯೋದಿಲ್ಲ. ಯೋಗಿಜಿ ತರ ಬರೇ ಬುಲ್ಡೋಜರ್ ಆಕ್ಷನ್ ಅಷ್ಟೇ ನಡೆಯೋದು. ಮೋದಿಜಿ ಊರಾಗೆ ಈ ಮಂದಿ ಹಿಂದೂಗಳು ಐ ಲವ್ ಮಹಾದೇವ ಅಂದಿದ್ದಕ್ಕ ಕೈ ಮಾಡ್ಲಿಕ್ ಬರ್ತಾರಂದ್ರ ಇವ್ರು ಯಾರನ್ನೂ ಬಿಟ್ಟಿಲ್ಲ ಅಂತ ತಿಳ್ಕೊರಿ ನೀವು. ನಾಳೆ ಗುಡಿದಾಗ ಭಜನೆ ಹೇಳು ಹಂಗ ಇರುವುದಿಲ್ಲೋ ಏನೋ, ಅಂತ ಪರಿಸ್ಥಿತಿನೂ ಬಂದ್ರ ಬರಬಹುದು. ಆದ್ರೂ ಗುಜರಾತ್ನ್ಯಾಗ ಐ ಲವ್ ಮಹಾದೇವ್ ಅಂದವ್ರ ಮ್ಯಾಲ ಕೈ ಮಾಡಿದ ಮ್ಯಾಲ ಮುಂದ್ ಏನಾಯ್ತು ಅನ್ನೋದನ್ನ ನೋಡ್ಬೇಕು ನೀವು. ಪೊಲೀಸರು 60 ಮಂದಿಯನ್ನು ಒದ್ದು ಎಳ್ಕೊಂಡು ಬಂದ್ ಬಿಟ್ಟಾರ. ಎಲ್ಲಾ ಕಡೆನೂ ಇವ್ರದೇ ಸಮಸ್ಯೆ ಆಯ್ತಲ್ರಿ. ಇವುಗಳು ಎಷ್ಟು ಡೇಂಜರ್ ಅಂತಂದ್ರ ಈ ವಿಡಿಯೋ ನೋಡ್ರಿ ನೀವು. फोटो खींच रहे किसी ने, देखा फोन लो तो इसका फोन, ये देखो ना, ये इसका फोन है मैम, ये देखो ना, ये देखो मैडम, ये देखो अभी ये देखो, ये देखो ना, चौकी में देखो ना, कैसी फोटो, ये अभी की फोटो देखो। अरे रुक जा भाई, मत बना यार, वीडियो मत हो भाई, 1 मिनट सबकी फोटो दिखाओ ना, सबको दिखाओ यार, जनता रेडी होगी, सबको दिखाओ। ನೋಡಿದ್ರೇನು, ಇಂಥವ್ರ ಜೊತೆ ವ್ಯಾಪಾರ ಮಾಡ್ಬೇಕೇನ್ ಹೇಳ್ರಿ? ಒಂದು ಓಡಿಸ್ಬೇಕ ಅನ್ಸ್ಲಿಕ್ಕಲ್ಲ ಹೇಳ್ರಿ ನೀವು. ಎಂಥ ಮಂದಿರಿ. UP-ನ್ಯಾಗ ಮೊನ್ನೆ ಒಂದು ಮದರಸಾ ಮ್ಯಾಲ ಪೊಲೀಸರು ದಾಳಿ ಮಾಡ್ತಾರ. ಅವಾಗ ಆ ಮದರಸಾದ ಒಳಗ 9 ರಿಂದ 14 ವರ್ಷದ ಹುಡುಗಿಯರು ಸಿಗ್ತಾರ.
ಅಲ್ಲ ಟಾಯ್ಲೆಟ್ನ್ಯಾಗ ಅವ್ರನ್ನೆಲ್ಲ ಕೂಡ್ ಹಾಕಿ ಏನ್ ಮಾಡ್ಲಿಕತ್ತಿದ್ರ ಹಂಗಾದ್ರ ನೋಡ್ರಪ್ಪ ಹೆಂಗದ ವಿಚಿತ್ರ. ಇನ್ನು ನಮ್ಮ ರಾಜ್ಯದಾಗ ಎಷ್ಟು ಮದರಸ ಅದಾವ, ಮಸೀದಿ ಅದಾವ, ಇದ್ರಾಗ ಏನೈತೋ ಏನೋ ದೇವರೇ ಬಲ್ಲ. ಕಲ್ಲುಗಳಂತೂ ಸಿಗುದು ಪಕ್ಕ ಅದ, ಅದ್ರ ಜೊತೆ ಇನ್ನೇನ್ ಸಿಗ್ತಾವ ಅನ್ನೋದು ಹುಡುಕದ ಮೇಲೆ ಗೊತ್ತಾಗ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.